ಲವಕುಶರು ತೀರ್ಕೊಂಡ ಮೇಲೆ ಅವರ ಖಾಲಿಯಾದ ಜಾಗವನ್ನು ಹೊಸೊಬ್ಬ ತುಂಬಬೇಕಾಗಿದೆ. ಆ ಹೊಸೊಬ್ಬನನ್ನ ಕರ್ಕೊಂಬರೋದಕ್ಕೆ ಈಗ ಹೋಗ್ತಾ ಇದ್ದೀವಿ. ಲವಕುಶರು ನಮ್ಮ ಜೊತೆ 3 ವರ್ಷ 3 ತಿಂಗಳು ಇದ್ರು. ಇಬ್ರು ಕೂಡ ಗೋಲ್ಡನ್ ರಿಟ್ರೀವರ್ಗಳು. ಇದ್ದಕ್ಕಿದ್ದಂತೆ ಲಿವರ್ ತೊಂದರೆಯಿಂದ ಇಬ್ರು ತೀರ್ಕೊಂಡ್ಬಿಟ್ರು. ಅವರ ಜಾಗವನ್ನು ಯಾರು ತುಂಬೋದಕ್ಕೆ ಸಾಧ್ಯ ಇಲ್ಲ. ಹೊಸಬ್ರು ಬರ್ತಾರೆ ಅಂತ ಹೇಳಿದರೆ ಹಳೆಬ್ರು ಮರ್ತೋಗ್ತಾರೆ ಅಂತಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತಹ ಸ್ಥಾನಗಳಿರುತ್ತೆ. ಹೃದಯದಲ್ಲಿ, ಮನಸ್ಸಿನಲ್ಲಿ ಅವರವರ ಜಾಗ ಅವರವರಿಗೆ ಇದ್ದೇ ಇರುತ್ತೆ. ಆ ಜಾಗನ ಯಾರೂ ತುಂಬೋದಕ್ಕಾಗೋದಿಲ್ಲ. ಹಾಗೆ ಲವಕುಶದ ಜಾಗ ಯಾರೂ ತುಂಬೋದಕ್ಕಾಗೋದಿಲ್ಲ. ಆದರೂ ಕೂಡ ಅವರ ಜಾಗದಲ್ಲಿ ಅಂತ ನಾವು ಹೇಳಿ ಈಗ ಜರ್ಮನ್ ಶೆಪರ್ಡನ್ನು ಕರ್ಕೊಂಡೋಗೋದಕ್ಕೆ ಬಂದಿದ್ದೀವಿ. ಲವಕುಶರನ್ನು ಕಳ್ಕೊಂಡ ನೋವು ತುಂಬನೇ ಇದೆ. ಆದರೆ ಆ ನೋವನ್ನು ನಾವು ಹೊಸಬ್ರ ಮೇಲೆ ಹಾಕೋದಕ್ಕೆ ಸಾಧ್ಯ ಇಲ್ಲ. ಹೊಸಬ್ರನ್ನ ನಾವು ತುಂಬ ಖುಷಿಯಿಂದಲೇ ಸ್ವಾಗತಿಸಬೇಕಾಗತ್ತೆ. ಹಾಗಾಗಿ ಈಗ ನಾವು ಜರ್ಮನ್ ಶೆಪರ್ಡ್ ನಾಯಿ ಮರಿನ ಕರ್ಕೊಂಡೋಗೋದಕ್ಕೆ ಬಂದಿದ್ದೀವಿ. ಲವಕುಶ್ ನಮ್ಮ ಜೊತೆ 3 ವರ್ಷ ಇದ್ರು. ಆದರೆ ಹಿಂದೆ ಒಂದು 20 ವರ್ಷವೂ ನಮ್ಮ ಜೊತೆ ಇದ್ದ ಬ್ರೀಡ್ಗಳೆಲ್ಲ ಜರ್ಮನ್ ಶೆಪರ್ಡ್ಗಳೇ. ನಮ್ಗೆ ಹೊಂದ್ಕೊಂಡಿದೆ. ಹಾಗೆಂತೇಳಿ ಗೋಲ್ಡನ್ ರಿಟ್ರೀವರು ಲವಕುಶ್ ಹೊಂದ್ಕೊಂಡಿಲ್ಲ ಅಂತಲ್ಲ, ಅವರು ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ರು. ಆದರೆ ಇವಾಗ ನಾವು ತುಂಬ ಏಕಾಂತ ಜಾಗದಲ್ಲಿ ಇರೋದ್ರಿಂದ ಫ್ರೆಂಡ್ಲಿ ಡಾಗ್ಸು ನಮಗೆ ಅಷ್ಟು ಸೂಟೇಬಲ್ ಅಲ್ಲ ಅಂತೇಳಿ ಈಗ ಜರ್ಮನ್ ಶೆಪರ್ಡ್ ಮರಿನ ಕರ್ಕೊಂಡೋಗಕ್ಕೆ ಬಂದಿದ್ದೀವಿ. ಇಲ್ಲೆಲ್ಲ ಜರ್ಮನ್ ಶೆಪರ್ಡ್ಗಳು ಇದ್ದಾವೆ. ಚೆನ್ನಾಗಿದೆ ಎಲ್ಲ. ಆದರೆ ಚಿಕ್ಕ ಚಿಕ್ಕ ಗೂಡಿನಲ್ಲಿರೋದು ನೋಡಿದಾಗ ಬೇಸರ ಆಗುತ್ತೆ. ಈ ಮರಿನ ಕರ್ಕೊಂಡೋಗೋದು ಅಂತೇಳಿ ನಿರ್ಧಾರ ಮಾಡಿದ್ದೀವಿ. ಯಾರು ಬರಬೇಕು ಅವರೇ ಬರೋದಲ್ವಾ. ಆದರೆ ಇವನು ಒಂದು ಕ್ಷಣಕ್ಕೆ ನಮಗೆ ಹೊಂದ್ಕೊಂಡ್ಬಿಟ್ಟ. ಅಲ್ಲಿಂದ ಬರುವಾಗಲೂ ಕೂಡ ಏನು ತಂಟೆ ತಾಪತ್ರ ಇಲ್ಲ. ಈಗ ದಾರಿಯಲ್ಲಿ ಕೂಡ ಆರಾಮಾಗಿ ಬರ್ತಾ ಇದ್ದಾನೆ. ಯಾವ ಯೋಚನೆ ಕೂಡ ಅವನಿಗೆ ಕಾಣಿಸ್ತಾ ಇಲ್ಲ. ಈ ಹಿಂದಿನ ಸೀಟಲ್ಲಿ ಯಾವಾಗಲೂ ಲವಕುಶೇ ಓಡಾಡ್ತಾ ಇದ್ರು. ಕುಶುಗೆ ಕಿಟಕಿಯಿಂದ ಹೊರಗೆ ನೋಡೋದಂದ್ರೆ ತುಂಬ ಇಷ್ಟ. ಅದು ತುಂಬ ನೆನಪಿಗೆ ಬರ್ತಾ ಇದೆ. ಬನ್ನಿ, ಸ್ವಾಗತ ಆಶ್ರಮಕ್ಕೆ. ಬನ್ನಿ, ಸ್ವಾಗತ ಮಾಡಿ, ತಿಲಕಿಡಿ. ಮಹಾದೇವರ ಸೇವೆಗೆ ಅಂತ ಬರ್ತಾ ಇರೋದ್ರಿಂದ ಇವನಿಗೆ ನಾವೀಗ ನಂದಿ ಅಂತ ಹೆಸರಿಟ್ಟಿದ್ದೀವಿ. ಲವಕುಶರ ಜಾಗವನ್ನು ತುಂಬೋದಕ್ಕೆ ಈಗ ನಂದಿ ಬಂದಿದ್ದಾರೆ. ಅವನಿಗೆ ಆರತಿ ಎಲ್ಲ ಮಾಡಿ ಸ್ವಾಗತ ಮಾಡ್ಕೊಳ್ತಾ ಇದ್ದೀವಿ. ಪರಮಾತ್ಮ ಯಾವ್ಯಾವ ಜೀವಿಯೊಳಗೆ ಹೇಗೆ ಇದ್ದು ಲೀಲೆ ಆಡ್ತಾರೆ ಅಂತ ಹೇಳೋದು ಬಹಳ ಕಷ್ಟ. ನಾವು ಬರೀ ಹೊರಗಿನ ಶರೀರವನ್ನ ಮಾತ್ರ ನೋಡ್ತೀವಿ. ಆದರೆ ಒಳಗಿನ ಆತ್ಮ ಎಂಥ ಮಹಾತ್ಮವಾಗಿರುತ್ತೆ ಅಂತ ಹೇಳೋದು ನಮಗೆಲ್ಲ ತಿಳಿದೇ ಇರೋದಿಲ್ಲ. ಆದ್ರಿಂದ ಪ್ರತಿಯೊಂದು ಜೀವಿಗಳಲ್ಲೂ ಕೂಡ ನಾವು ಭಗವಂತನನ್ನೇ ನೋಡಬೇಕು ಅಂತೇಳಿ ಅನ್ನೋದು. ಹಾಗಾಗಿ ಇವರು ನಂದಿ ಮಹಾರಾಜ್ ಈಗ ಆಶ್ರಮದೊಳಗೆ ಬರ್ತಾ ಇದ್ದಾರೆ. ಎಲ್ಲಿಗೆ ಬಂದೆ ನಂದಿ? ನಂದಿ ಎಲ್ಲಿಗೆ ಬಂದೆ? ಈಗ ನಿನ್ನೆ ಹಿಡ್ಕೊಳ್ತಾನೆ ಅವನು. ಈಗ ಯಾರು ಪರಿಚಯ ಇಲ್ಲಲ್ಲ. ಹಾಂ, ನಂದಿ ನೆರಳಿಗೆ ಬಾ, ನೆರಳಿಗೆ ಬಾ, ಇಲ್ಲಿ ಇಲ್ಲಿ ಬಾ, ಬರಲ್ಲ. ಹೆದ್ರಿಕೆನಾ? ಇಲ್ಲಪ್ಪ, ನಿಮ್ದು ಒಳ್ಳೆ ಮನೆ ಇದೆ. ಹಾ, ನಂದಿ ಹೆದ್ರಿಕೆ ಆಯ್ತಾ? ನಂದಿ ಇಲ್ಲಿ, ನಂದಿ ನಂದಿ ಇಲ್ಲಿ, ನಂದಿ ಇಲ್ಲಿ ನೋಡು, ನಂದಿ ಇಲ್ಲಿ 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 ನೋಡು, ಇಲ್ಲಿ ನಂದಿ, ನಂದಿ ನಂದಿ. ಓ, ಅದೆಲ್ಲಿ ಬೆಲ್ಟ್ ಇಟ್ಕೊಂಡು ಎರಡು ನೀರು ಫಸ್ಟ್ ಕೊಡಿ. ನೀರು ಫಸ್ಟ್ ಕೊಡಿ ನನಗೆ. ಹಾಂ, ತಗೊಳ್ಳಿಯಪ್ಪ. ಇಲ್ಲಿ 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 ತಗೊಳ್ಳಿ. ಅಲ್ಲಿ ನೀರು ನೀನು ಎಂತ ಮರೆಯ. ಹಾಂ, ಈಗ ಹಾಲು ಕೊಡಿ, ಈಗ ಹಾಲು ಕೊಡಿ. ಆಮೇಲೆ ಮಹಾದೇವ್ರ ದರ್ಶನಕ್ಕೆ ಹೋಗೋದು. ಬೀಗ ತನ್ನಿ ದೇವ್ರ ದರ್ಶನ ಮಾಡಿಸ್ಕೊಂಬರೋಣ. ಖುಷಿ ಖುಷಿ. ಅಲ್ಲೇನೋ. ಓಯ್ ನಂದಿ, ಓ ನಂದಿ,
ಸಾಕು ಸಾಕು, ಇನ್ನು ಇಲ್ಲಿ ಹಾಲೇ ಸಿಕ್ಕೋದು ಬಾ, ಹಾಲೇ ಸಿಕ್ಕೋದು ಬಾ ಅಂತ. ಸಾಕೋ ಮಾರಯ್ಯ, ಬಾ. ಹಾಂ ಬಾ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ನೀನು ಬಾ ಮುಂದೆ, ಇಲ್ಲ ಎತ್ಕೊಂಡೇ ಬರ್ತೀಯ. ಅಯ್ಯೋ ಕತೆ ಬಾರ ನಂದಿ. ಹಾಂ ಅದೇ ಕೇಳ್ಬೇಕು ಇನ್ನು ಏನು ಕೊಡ್ತಾ ಇದ್ರಿ ಅಂತ. ನಾವೇ ಕೊಡ್ಬೇಕೀಗ ಏನು ಅಂತ. ಹೋಗು ಮಾದೇವರಿಗೆ ಮಾತಾಡ್ಸು. ಹಾಂ ನೆನ್ಪುಂಟಾ ನಂದಜಿ ಅವರಿಗೆ? ನೆನ್ಪುಂಟಾ? ಇಲ್ಲೇ ಇದ್ದೀರಾ ನೋಡಿ. ನಂದಿ ನೋಡಿ, ನಂದಿ ನಂದಿ ಎಲ್ಲಿ ನಂದಿ? ಇಲ್ಲಿ ಬಾ, ನಂದಿ ಅದು ಯಾವ ಏನಿಟ್ಟಿರಲ್ಲ ಆಂಟಿ. ನೋಡ್ದ ಅಲ್ಲಿ ನೋಡಿ ಮಾದನ್ ನೋಡಿ. ನೋಡು, ಮಾವಿ ನೋಡಿ, ಮಾವಿ ನೋಡಿ. ಆನಂದ್ ಮುದ್ದು ಮಾಡ್ತೀನಿ. ನಂದಿ ಈಗ ಮಹಾದೇವರ ದರ್ಶನ ಮಾಡಿ ಪರಿಕ್ರಮ ಮಾಡ್ತಾ ಇದ್ದಾನೆ. ಈಗ ಅವನೊಬ್ಬ ಇಂಪಾರ್ಟೆಂಟ್ ವ್ಯಕ್ತಿಯನ್ನು ಭೇಟಿಯಾಗೋದು ಬಾಕಿ ಇದೆ. ಅವರೇ ಮಲ್ಲಿ ಚಿಕ್ಕಿ. ನಮ್ಮ ಮಲ್ಲಿ ಲವಕುಶ ಬಂದಾಗ ಕೂಡ ಅವರನ್ನ ಮುದ್ದಾಗಿ ಸಾಕಿ ಬೆಳೆಸಿ ದೊಡ್ಡೋಳಾಗಿ ಮಾಡಿದ್ರು. ಈಗ ಮತ್ತೆ ಮಲ್ಲಿ ಒಬ್ಳೆ ಆಗಿದ್ದಾಳೆ. ಇವಳೆ ನಮ್ಮಲ್ಲಿ. ಆ ಮಲ್ಲಿಗೆ ಈಗ ಮುದ್ದಾದ ಪಾಪು ಇವನು. ಅಲ್ಲಿಗೊಂದು ಪಾಪು ಬಂತಲ್ಲ, ಸಣ್ಣ ಪಾಪು ಬಂತಲ್ಲ ಮಲ್ಲಿಗೆ. ಮಾತಾಡ್ಸಿಯಪ್ಪ, ಮಾತಾಡ್ಸಿ, ಮಾತಾಡ್ಸಿ 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 ಮಾತಾಡ್ಸಿ. ಹೋತಾ ಮಲ್ಲಿ ನೋಡ್ತಾ ಇದ್ದಾಳೆ. ಅವಳ ಮಕ್ಕಳು ಹಿಂದಿನವೆಲ್ಲ ಬೆಳ್ಳಗೆ ಆಗಿದ್ವು. ಇದು ಎಲ್ಲಿಂದ ಬಂತು ಕಪ್ಪು ಕಪ್ಪುದು? ಇವನು ಕೂಡ ಮಲ್ಲಿಗೇನು ಹೆದರ್ತಾ ಇಲ್ಲ. ಇಬ್ಬರದು ಜುಗಲ್ಬಂದಿ ಬಹಳ ಜೋರಾಗಿದೆ. ಮಲ್ಲಿ ಖಾಲಿ ಹೆದರ್ಸ್ತಾಳಷ್ಟೇ. ಇವುಗಳಿಗೂ ಕೂಡ ಗೊತ್ತಾಗುತ್ತೆ, ಅದಕ್ಕೂ ಗೊತ್ತಾಗಿದೆ ಇದು ಸುಮ್ಮನೆ ಸಿಟ್ಟು ಮಾಡ್ಕೊತಾ ಇದೆ ಅಂತ. ಆದ್ರೂ ಇವರಿಬ್ಬರ ಮೊದಲ ಭೇಟಿ ಬಹಳ ಭರ್ಜರಿಯಾಗಿ ಇದೆ. ಇವರ ಮುಂದಿನ ಲೀಲೆಗಳು ಮುಂದಿನ ವಿಡಿಯೋಗಳಲ್ಲಿ.